43 ವರ್ಷದ ಹುಟ್ಟುಹಬ್ಬದ ಖುಷಿಯಲ್ಲಿರುವ ರಾಜ್ಕುಮಾರ ಪುನೀತ್ ತಮ್ಮ ಜನ್ಮದಿನವನ್ನ ಅಂಧ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ತಮ್ಮನ ವಿಶ್ ಮಾಡೋಕ್ಕೆ ಯಾವ ಎಲ್ಲಿದ್ರೆ ಏನು ಸಪೋಸ್ ಬೆಂಗಳೂರಲ್ಲಿದ್ರೆ ಖಂಡಿತ ಬಂದೇ ಬರ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅವನ್ನ ಚಿಕ್ಕ ಮಗು ಥರ ನನಗೆ ಅವನ ಮಗ ಅಂದ್ರೂ ಅದೇನು ತಪ್ಪೇನೂ ಆಗಲ್ಲ. ಯಾಕಂದರೆ ನನಗೆ 13 ವರ್ಷ ಇದ್ದಾಗ ಅವನು ಹುಟ್ಟಿದ್ದೆ. ಸೊ ಅವನ್ನ ಚಿಕ್ಕ ಹುಡುಗನಿಂದ ನೋಡಿದ್ದೀನಿ, ಚಿಕ್ಕ ಮಗುವಿಂದ ನೋಡಿದ್ದೀನಿ, ಎತ್ತು ಆಡಿಸಿದ್ದೀನಿ. ಅವನು ಖುಷಿಯಾಗುತ್ತೆ. 43 ವರ್ಷ ಎಷ್ಟು ಬೇಗ ಹೋಯ್ತಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ನೋಡಿದ್ರೆ ಹಂಗೆ ಅನ್ಸೋದಿಲ್ಲ ಅವನು. ಆ್ಯಕ್ಚುಲಾಗಿ ಇನ್ನೂ 20-22 ವರ್ಷದ ಹುಡುಗನ ಥರ ಕಾಡ್ತಾನೆ. ಐ ಥಿಂಕ್ ಭಾಳ ಖುಷಿಯಾಗುತ್ತೆ. ಆಮೇಲೆ ಅಭಿಮಾನಿಗಳದ್ದು ಇದು ನೋಡಿದ್ರೆ ಅವರ ಇವೆಲ್ಲ ಯೂತ್ಸ್ ಹುಡುಗರು ಮಕ್ಕಳು ಅಷ್ಟು ನಿಜಲ್ಲಿ ಭಾಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಐ ಥಿಂಕ್ ವೆರಿ ಹ್ಯಾಪಿ ಅಬೌಟ್ ಹಿಮ್ ಆ್ಯಂಡ್ ಗ್ರೋತ್ ಹಿಂಗೆ ಇರುತ್ತೆ ಅವನಿಗೆ. ಯಾಕಂದರೆ ಅವನು ತುಂಬ ಹಾರ್ಡ್ ವರ್ಕರು, ಕಷ್ಟಪಡ್ತಾನೆ. ಆ್ಯಂಡ್ ಅವನು ಏನು ಮಾಡಬೇಕಂತ ಗೊತ್ತು. ವೆರಿ ಇಂಟೆಲಿಜೆಂಟ್ ಆ್ಯಂಡ್ ನೈಸ್ ಹ್ಯೂಮನ್ ಬೀಯಿಂಗ್. ಅದ್ರ ಬಗ್ಗೆ ಹೇಳಂಗಿಲ್ಲ. ನಾನು ನೆನ್ನೆ ಟೀಸರ್ ನೋಡಿದೆ, ತುಂಬಾ ಅದ್ಭುತವಾಗಿತ್ತು. ಬಟ್ ನಾನು ನೋಡಿದಾಗ ತುಂಬ ಅಮೇಝಿಂಗ್ ಅನಿಸ್ತು. ಏನೋ ಒಂದು ಸಮಥಿಂಗ್ ಇಸ್ ದೇರ್ ಇನ್ ದ ಫಿಲಮ್ ಅಂತ ಅನಿಸುತ್ತೆ. ಒಂಥರವಾದ ಒಂದು ವೈಬ್ರೇಷನ್ ಇದೆ. ಅಪ್ಪು ವಾಕ್ ಮಾಡ್ಕೊಂಬರ್ತಾರೆ, ಬಂದು ಸೀರೀಸಾಗಿ ಬಂದು ಒಂದು ಸ್ಮೈಲ್ ಕೊಡ್ತಾರೆ. ಆ ಸ್ಮೈಲಿ 1000 ಅರ್ಥಗಳಿದೆ. ಐ ಥಿಂಕ್ ದಟ್ ವಿಲ್ ಮೇಕ್ ಸೈಲೆನ್ಸ್ಡ್ ಏನೋ ಇದೆ ಫಿಲಮು, ಆ್ಯಂಡ್ ಸ್ಮೈಲಿಂಗ್ಲೂ ಏನೋ ಇದೆ ಫಿಲಮ್. ಸೊ ಎರಡು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸಮ್ ಸಸ್ಪೆನ್ಸ್ ಎಲಿಮೆಂಟ್ ಇಸ್ ದೇರ್ ಅಂತ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಾದಾಗ ಹುಟ್ಟಿದಬ್ಬ ಆದಾಗ ನಮ್ಮ ಅಣ್ಣದಿರು ಏನು ಕೊಡ್ತಾರೆ, ನಮ್ಮ ಅಪ್ಪ ಅಮ್ಮ ಏನು ಗಿಫ್ಟ್ ಮಾಡ್ತಾರೆ, ನಮ್ಮ ಅಕ್ಕದಿರು ಏನು ಗಿಫ್ಟ್ ಕೊಡ್ತಾರೆ ಅಂತ ಯಾವಾಗಲೂ ಯೋಚನೆ. ಅದೇ ಸಂತೋಷ ಅಷ್ಟೇ. ನಾವು ಅವ್ರ ಬರ್ತ್ಡೇಗಾದ್ರೆ ನಾವು ಅಲ್ಲೇ ಇರ್ತೀವಿ, ಅವ್ರು ನಮ್ಮ ಬರ್ತ್ಡೇಗಾದ್ರೆ ಇಲ್ಲಿ ಬಂದಿರ್ತಾರೆ. ಹೌದು, ಪ್ಲ್ಯಾನ್ಸ್ ಮಾಡ್ಕೊಂಡ್ಬಂದಿದ್ದು ಅವ್ರು ಪ್ರತಿ ವರ್ಷವೂ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡ್ಬರ್ತಾರೆ. ಸೊ ನನಗೂ ತುಂಬ ಪರಿಚಯ ಇರೋ ಹುಡುಗರು ಅವಾಗ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಮನೆಗೆ. ತುಂಬ ಖುಷಿ ಆಗುತ್ತೆ. ಯಾರು ಟ್ವೀಟ್ ಮಾಡಿದ್ದು ವಿಚಾರ ಬಂತು ಅಂದರೆ ಸಿನಿಮಾಗಳನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅವ್ರಲ್ಲೂ ಲೈಫಲ್ಲಿ ಮುಂದೆ ಬರ್ತಾ ಇದ್ದಾರೆ. ಐ ಮೀನ್ ಲೈಫಲ್ಲಿ ಏನಾದರೂ ಅಚೀವ್ ಮಾಡಿ ಟ್ರೈ ಮಾಡ್ತಾರೆ. ಅವ್ರಿಗೆ ಒಳ್ಳೇದಾಗಲಿ. ಅವ್ರ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿತ್ರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬನ್ನಿ ಹಾಗಾದ್ರೆ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಸಡಗರ ಸಂಭ್ರಮ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ನಿವಾಸದಿಂದ ನನ್ನ ಪ್ರತಿನಿಧಿ ಹರೀಶ್ ಸೀನಪ್ಪ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹರೀಶ್, ಐ ಥಿಂಕ್ ನಿನ್ನೆ ಮಧ್ಯರಾತ್ರಿಯಿಂದಲೇ ಶುರುವಾಗಿರುತ್ತೆ ಅಭಿಮಾನಿಗಳು ಮನೆಗೆ ಬರೋದು, ಕೇಕ್ ಕಟ್ ಮಾಡೋದು, ಸಡಗರ ಸಂಭ್ರಮ, ಅಣ್ಣ ತಮ್ಮಂದಿರು ಬರ್ತ್ಡೇಗೆ ವಿಶ್ ಮಾಡತಕ್ಕಂಥದ್ದು. ಸೊ ನೀವು ಅಲ್ಲೇ ಇದ್ದೀರಾ, ಹೇಗಿತ್ತು ಇಡೀ ದಿನದ ವಾತಾವರಣ ಅಂತ? ಒಂದು ಥರ ದೊಡ್ಡ ಮನೆ ಅಭಿಮಾನಿಗಳಿಗೆ ಒಂದು ರೀತಿಯ ಒಂದು ಡಬಲ್ ಸಡಗರ. ಒಂದು ಕಡೆ ನಟ ಸಾರ್ವಭೌಮ ಸಿನಿಮಾದ ಫಸ್ಟ್ ಲುಕ್ ಟೀಸರ್, ಪುನೀತ್ ಅವರ ಒಂದು ಟೀಸರ್ ರಿಲೀಸ್ ಆಗಿದೆ. ಅದ್ರ ಜೊತೆಗೆ ಅವರ ಹುಟ್ಟುಹಬ್ಬ ಬಂದಿರುವಂಥದ್ದು. ನಿನ್ನೆ KCC ಕಾರ್ಯಕ್ರಮದಲ್ಲಿ ಕರ್ನಾಟಕ ಚಲನಚಿತ್ರ ಕಪ್ ಒಂದು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಟೀಮ್ ಅನೌನ್ಸ್ ಮಾಡೋದ್ರಲ್ಲಿ ಅಲ್ಲಿ ಕೂಡ ಎಲ್ಲ ಕಲಾವಿದರು ಸೇರಿ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿರೋದು. ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರಿಗೆ ವಿಶ್ ಮಾಡಿ ಒಂದು ಶುಭಾಶಯವನ್ನು ಕೋರಿರೋದು. ರಾತ್ರಿ ಅಂದರೆ ನಿನ್ನೆ ರಾತ್ರಿ 11:30 ಶುರುವಾದ ಒಂದು ಮನೆ ಹತ್ರ ಒಂದು ಶುರುವಾದಂಥ ಸಂಭ್ರಮ, ಹುಟ್ಟುಹಬ್ಬದ ಸೆಲೆಬ್ರೇಷನ್ ಮುಂಜಾನೆ 3 ಗಂಟೆವರೆಗೂ ನಡೆದಿದೆ. ಸೊ ಅದಾದ ನಂತರ ಒಂದು ಕೆಲವು ಗಂಟೆಗಳು ರೆಸ್ಟ್ ಮಾಡಿದಂಥ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ 9 ಗಂಟೆ ಸುಮಾರಿಗೆ ಅಭಿಮಾನಿಗಳ ಮುಂದೆ ಹಾಜರಾದರು. ದೂರದ ಊರುಗಳಿಂದ ಬಂದಂಥ ಅಭಿಮಾನಿಗಳನ್ನ ಮಾತಾಡಿಸಿ ಅವ್ರು ತಂದಂಥ ಕೇಕ್ಗಳನ್ನ ಕಟ್ ಮಾಡೋ ಮುಖಾಂತರ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋ ಮುಖಾಂತರ ಬಂದಂಥವ್ರು ಎಲ್ಲರನ್ನೂ ಮಾತಾಡಿಸಿ ಕಳಿಸುವಂಥ ಒಂದು ಕೆಲಸ ಮಾಡಿದ್ರು. ಈಗಲೂ ಕೂಡ ಅವರ ಮನೆ ಮುಂದೆ ನಾವೀಗ ನೋಡ್ತಾ ಇರ್ಬೋದು, ಬಹಳಷ್ಟು ಜನ ಅಭಿಮಾನಿಗಳಲ್ಲಿ ಕಾಯ್ತಾ ಇರೋಂಥದ್ದು. ಈಗ ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಒಳಗಡೆ ಬಂದಂಥ ಆಪ್ತ ವಲಯದ ಸ್ನೇಹಿತರು ಮತ್ತು ಅವರ ಹಿತೈಷಿಗಳೇನಿದ್ದಾರೆ ಅವ್ರನ್ನೆಲ್ಲ ಒಂದು ಮಾತಾಡ್ಸೋಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈಗ ಅವ್ರ ಮನೆ ಮುಂದೆಗಡೆ ಭಾಳಷ್ಟು ಜನ ಅಭಿಮಾನಿಗಳು ಜಮಾಯಿಸಿರೋದು ಅವರ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಬೇಕು, ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸ್ಬೇಕು, ಮತ್ತು ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅನ್ನೋ ಒಂದು ಆಸೆಯಿಂದ ಭಾಳಷ್ಟು ಜನ ಇಲ್ಲಿ ನೋಡ್ತಾ ಇರ್ಬೋದು. ಆ ಲೈನ್ ಉದ್ದ ನೋಡ್ತಾ ಹೋದಷ್ಟು ನಾವು ಜನಗಳ ಕಾಣಿಸ್ತಾನೆ ಇದ್ದಾರೆ. ಈ ಸದಾಶಿವನಗರದ ಅವರ ನಿವಾಸ ಏನಿದೆ ಕಂಪ್ಲೀಟ್ ಇವತ್ತು ಜಾಮ್ ಮಾಡಿದ್ದಾರೆ. ಅಭಿಮಾನಿಗಳು ತಮ್ಮ ನೆಚ್ಚಿನ ಕಲಾವಿದನ್ನ ನೋಡಿ ವಿಶ್ ಮಾಡೋದಕ್ಕೆ ಬಂದು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹಾಗಾಗಿ ರೋಡ್ ಕೂಡ ಬ್ಲಾಕ್ ಆಗಿದೆ. ಪೊಲೀಸರು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ನಿಟ್ಟಿನಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಬಹಳಷ್ಟು ಜನ ಪೊಲೀಸರು ಕೂಡ ನಿಯೋಜಿಸಿದಾಗಿದೆ. ಬಹಳಷ್ಟು ಜನ ಪೊಲೀಸರು ಇಲ್ಲೆಲ್ಲ ಬಂದೋಬಸ್ತ್ ಕೆಲಸದಲ್ಲಿ ಇರುವಂಥದ್ದು. ಇದು ಸದ್ಯ ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಅವರ ನಿವಾಸದಲ್ಲಿ ಕಂಡುಬರುವಂಥ ಒಂದು ದೃಶ್ಯಾವಳಿಗಳು. ಅರವಿಂದ್, ಓಹೋ, ಭಾರಿ ಜನ ಕಾಣಿಸ್ತಾ ಇದ್ದಾರೆ ಹರೀಶ್. ಸಾವಿರಾರು ಜನಗಳು ಕಂಡು ಬರ್ತಾ ಇದೆ. ಇಷ್ಟು ಜನರನ್ನು ಪುನೀತ್ ಭೇಟಿ ಮಾಡೋದು ಯಾವಾಗ, ಇವರೆಲ್ಲ ಸೆಲ್ಫಿ ತಗೊಳ್ಳೋದು ಯಾವಾಗ, ಬರ್ತ್ಡೇ ವಿಶ್ ಮಾಡೋದು ಯಾವಾಗ? ಐ ಥಿಂಕ್ ಇಡೀ ದಿನ ಆಗ್ಬಿಡುತ್ತಾ ಇವತ್ತು ರಾತ್ರಿ ತನಕ ಅಂತ.
ಕಂಪ್ಲೀಟ್ ನಿನ್ನೆ ರಾತ್ರಿಯಿಂದ ಅಂದ್ರೆ 2 ದಿನಗಳ ಕಾಲ ಇದು ಅಭಿಮಾನಿಗಳಿಗೆ ಅಂತಾನೆ ಮೀಸಲಿಟ್ಟಿರುವಂತ ಒಂದು ದಿನ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಾರ್ದು. ಸೊ ನಿನ್ನೆ ರಾತ್ರಿ ಕೂಡ ಸೆಲೆಬ್ರೇಷನ್ಸ್ ಜೋರಾಗಿತ್ತು, ಬಂದಂತ ಎಲ್ಲರನ್ನೂ ಮಾತಾಡಿಸಿ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಕೂಡ ಬೆಳಗ್ಗೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ ಅಭಿಮಾನಿಗಳನ್ನ ಬಂದಂತವ್ರನ್ನ ಮಾತಾಡಿಸುವಂಥದ್ದು, ಅವರ ವಿಶಸ್ನ ಸ್ವೀಕರಿಸುವಂಥದ್ದು ಒಂದು ಕೆಲಸ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಭಿಮಾನಿಗಳನ್ನ ಅಟೆಂಡ್ ಮಾಡ್ತಾರೆ, ಎಲ್ಲರನ್ನೂ ಮಾತಾಡಿಸ್ತಾರೆ. ಹಾಗೂ ಈಗ ಆದ್ರೆ ಕೆಲವರು ಮಿಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದು ಕಾಲಾವಕಾಶ ಮತ್ತೆ ಬೇರೆ ಬೇರೆ ಕಾರಣಗಳು ಕೂಡ ಇರ್ಬೋದು. ಇನ್ನು ಅಲ್ಲಿ ಪುಣ್ಯಭೂಮಿಗೆ ಕೂಡ ಭೇಟಿ ಕೊಟ್ಟು ಅಲ್ಲಿ ಕೂಡ ಪೂಜೆ ಮಾಡುವಂಥದ್ದು ಒಂದು ಕೆಲಸ, ಅದು ಒಂದು ಮಾಡೋರಿದ್ದಾರೆ. ಪುನೀತ್ ರಾಜ್ಕುಮಾರ್, ಈಗ ಶಿವರಾಜ್ ಕುಮಾರ್ ಬಂದು ವಿಶ್ ಮಾಡಿದ್ದಾರೆ. ಈಗ ಜೈ ಜಗದೀಶು ಮತ್ತೆ ಅವರ ಕುಟುಂಬದವರು, ವಿಜಯಲಕ್ಷ್ಮಿ ಮತ್ತೆ ಎಲ್ಲರೂ ಕೂಡ ಅವರ ಮಕ್ಕಳೆಲ್ಲರೂ ಕೂಡ ಬಂದಿದ್ದಾರೆ ವಿಶ್ ಮಾಡೋದಕ್ಕೆ. ಚಿತ್ರರಂಗದ ಅನೇಕ ಗಣ್ಯರು ಕೂಡ ಬರ್ತಿದ್ದಾರೆ. ನಿರ್ದೇಶಕ ಸಂತೋಷ್ ಆನಂದರಾಮ್ ಕೂಡ ಬಂದು ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರೋದು. ಸೊ ಇವರೆಲ್ಲರ ಜೊತೆಗೆ ಅಭಿಮಾನಿಗಳನ್ನೂ ಕೂಡ ಅವರು ಎಲ್ಲೂ ಮಿಸ್ ಮಾಡದೆ, ಕೆಲವರು ಬಂದು ಮೈ ಮೇಲೆ ಬಿದ್ದು ಎಳೆದಾಡಿದ್ರು ಕೂಡ ಅವ್ರನ್ನ ತಾಳ್ಮೆಯಿಂದ ಸಮಾಧಾನದಿಂದ ಅವ್ರಿಗೆ ಫೋಟೋ ಕೊಟ್ಟು ಆರಾಮಾಗಿ ಹುಷಾರಾಗಿ ಹೋಗಿ ಅಂತ ಹೇಳ್ಕೊಳ್ಳೋಂಥ ಒಂದು ಕೆಲಸ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಮಾಡ್ತಾ ಇರೋಂಥದ್ದು. ಅರವಿಂದ್, ಇದರ ಮಧ್ಯದಲ್ಲಿ ಹರೀಶ್ ಅಂಧ ಮಕ್ಕಳ ಜೊತೆ ಕೂಡ ಕೆಲ ಕಾಲವನ್ನು ಕಳೆದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಬರ್ತ್ಡೇಯನ್ನು ಅಂಧ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ, ಕೇಕ್ ಕಟ್ ಮಾಡಿದ್ದಾರೆ. ಇದು ಯಾವಾಗ ನಡೀತು, ಯಾವಾಗ ಹೋಗಿದ್ರು ಅಲ್ಲಿಗೆ? ಮನೆ ಒಳಗಡೆನೆ, ಮನೆಯ ಕ್ಯಾಂಪಸ್ ಅಲ್ಲಿ ನಡೆದಂತ ಒಂದು ಇದು ಬಾನಸವಾಡಿಯ ಅಂಧ ಮಕ್ಕಳ ಶಾಲೆಯಿಂದ ಸುಮಾರು ಹೆಚ್ಚು ಕಡಿಮೆ ಒಂದು 20-30 ಜನ ಮಕ್ಕಳು ಬಂದಿರುವಂಥದ್ದು ಈ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಬಂದು ಅವರು ಕೇಕ್ ಕಟ್ ಮಾಡಿ ಒಂದು ಶುಭಾಶಯಗಳನ್ನ ತಿಳಿಸಿರೋದು. ಸೊ ಬಾನಸವಾಡಿಯಿಂದ ಬಂದಂಥ ಮಕ್ಕಳು ಅವ್ರದ್ದು ಕೂಡ ಮನೆ ಒಳಗಡೆ ಕರ್ಕೊಂಡು ಅವ್ರಿಗೆಲ್ಲ ಕೇಕ್ ಕಟ್ ಮಾಡಿ ತಿನ್ನಿಸಿ ಬಂದಂಥವ್ರನ್ನ ತುಂಬ ನಗ್ನಗ್ತಾ ಮಾತಾಡ್ತಾ ಕಳಿಸ್ಕೊಟ್ಟಿರುವಂಥದ್ದು. ಇನ್ನು ಆ ರೋಡಲ್ಲಂತೂ ಇವತ್ತು ಯಾರು ಓಡಾಡಕ್ಕಾಗಲ್ವಾ? ರೋಡ್ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರಾ ಸದಾಶಿವನಗರದಲ್ಲಿ ಪುನೀತ್ ಮನೆ ರೋಡ್ನ? ಹೌದು, ಖಂಡಿತ. ನೀವು ಇಲ್ಲಿ ನನ್ನ ಹಿಂದೆಗಡೆ ವಿಜುವಲ್ಸ್ನ ನೋಡ್ಬೋದು. ನೀವು ಈ ರೋಡ್ ಕಂಪ್ಲೀಟ್ ಬ್ಯಾರಿಕೇಡ್ ಹಾಕಿ ಮುಚ್ಚಿರುವಂಥದ್ದು. ಜನಗಳು ಬರೋದಕ್ಕೆ, ಒಂದಷ್ಟು ಅಭಿಮಾನಿಗಳು ಬರೋದಕ್ಕೆ ಲೈನ್ಗೋಸ್ಕರ ಒಂದಷ್ಟು ಬ್ಯಾರಿಕೇಡ್ಗಳು ಹಾಕಿದ್ರೆ, ಇನ್ನೊಂದಷ್ಟು ಈ ಥರ ರೋಡ್ ಮಧ್ಯೆ ಅಂದರೆ ಬೇರೆ ಯಾವುದೇ ಗಾಡಿಗಳು ಬರದೇ ಇರೋ ರೀತಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಒಂದು ರೀತಿ ಬಂದೋಬಸ್ತ್ ಮಾಡಿದ್ದಾರೆ. ಎಷ್ಟು ಬಂದೋಬಸ್ತ್ ಮಾಡಿದ್ರು ಒಂದು ರೀತಿ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡುವಂಥದ್ದು ಭಾಳ ಒಂದು ಕಷ್ಟದ ಕೆಲಸ ಅಂತ ಅನ್ನಿಸ್ತಿದೆ. ಆದಷ್ಟು ಪೊಲೀಸ್ ಇಲಾಖೆ ತುಂಬ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಎಲ್ಲರನ್ನೂ ಯಾವುದೇ ಅಹಿತಕರ ಘಟನೆಗಳಾಗದೇ ಇರೋ ರೀತಿ ಒಂದು ಕ್ರಮ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅರವಿಂದ್, ಓಕೆ ಹರೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.